ಈ ದೇಶದ ಸಮಾಜದ ಬಗ್ಗೆ ಎಲ್ಲ ಬಂಧುಗಳ ಬಗ್ಗೆ ನನಗೆ ಭಾರಿ ಶ್ರದ್ಧೆ ಗೌರವ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ವೈಎಸ್ ರಾಜಶೇಖರ ರೆಡ್ಡಿಯವರು ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಬೇರೆ ಬೇರೆ ಸಮುದಾಯದವರನ್ನ ಅಲ್ಲಿ ನೌಕರಿಗೆ ತಗೊಳ್ತಕ್ಕಂಥ ಒಂದು ಸಂದರ್ಭ. ಆ ರೀತಿ ಸಂದರ್ಭ ಬಂದಾಗ ವಿಶೇಷವಾದ ಕೂಗೆತ್ತಿತ್ತು. ಅದೇ ಒಂದು ತಿರುಪತಿ ವೆಂಕಟರಮಣ ದೇವಾಲಯಕ್ಕೆ ಬೇರೆ ಬೇರೆ ಮತಧರ್ಮದ ಉಪಾಸಕರನ್ನ ಉದ್ಯೋಗಿಗಳಾಗಿ ತೆಗೆದುಕೊಳ್ಳೋದು ತಪ್ಪು ಅಂತ ಬಂತು. ಈ ದೇಶದ ಪ್ರತಿ ಅಲ್ಪಸಂಖ್ಯಾತ ಸಮುದಾಯದವರು ಹೇಳಿದ್ರು, ಉದ್ಯೋಗ ನಮಗೆ ಬೇರೆ ಕಡೆ ಕೊಡಿ, ಅದು ಹಿಂದೂ ಸಮುದಾಯದವರ ಆರಾಧ್ಯ ಸ್ಥಳ, ಅಲ್ಲಿ ಹಿಂದೂ ಸಮುದಾಯದವರೇ ಅಲ್ಲಿ ಇರಲಿ ಅನ್ನುವಂತಹ ಸಿದ್ಧಾಂತಗಳನ್ನ ಈ ದೇಶದ ಅಲ್ಪಸಂಖ್ಯಾತ ಬಂಧುಗಳು ನಮಗೆ ಕೊಟ್ಟರು. ಮಲೆನಾಡಲ್ಲಿ ಒಂದು ಗಾದೆ ಇದೆ, ಇಮಾಮ್ ಸಾಹೇಬರಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ. ಹಾಗೇನೇ ಈ ವಕ್ಫ್ ಆಸ್ತಿಗೂ ಅಮಿತ್ ಶಾಗೂ ನರೇಂದ್ರ ಮೋದಿಗೂ ಕಿರಣ್ ರಿಜಿಜುಗೂ ಸಂಬಂಧ ಇಲ್ಲ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವತ್ತು ಸಂವಿಧಾನದ ಪೀಠದಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೇವೆ. ನಮ್ಮ APCR ಸಂಸ್ಥೆ ಸಹಿತ ನಾವು ಆಗಿರ್ತಕ್ಕಂಥ ಪಿಟಿಷನ್ನ 3ನೇ ಅರ್ಜಿದಾರರಾಗಿದ್ದೇವೆ. ನಾವು ಇದರ ಸಂವಿಧಾನ ಮಾನ್ಯತೆಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವರು ಹೇಳ್ತಾ ಇದ್ದಾರೆ, ನಾವು ಸಂವಿಧಾನಬದ್ಧವಾಗಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅನುಮೋದನೆ ಮಾಡಿದ್ದೇವೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿದಾಗ ಎಲ್ಲ ಸಮಿತಿಗಳು ಹೋಗಿ ಏನೆಲ್ಲ ಸಮಸ್ಯೆ ಆಗುತ್ತೆ, ಯಾವ್ಯಾವ ತಿದ್ದುಪಡಿ ಇದ್ರೆ ಒಳ್ಳೆಯದು, ಯಾವ್ಯಾವ ತಿದ್ದುಪಡಿ ಇದ್ರೆ ಒಳ್ಳೆಯದಲ್ಲ ಅನ್ನೋಂಥ ಪಟ್ಟಿಯನ್ನು ಕೊಟ್ಟರೆ ಅದನ್ನು ಕಿಂಚಿತ್ತು ಗಮನಕ್ಕೆ ತೆಗೆದುಕೊಳ್ಳದೆ ನೀವು ವಕ್ಫ್ ಕಾಯ್ದೆಯನ್ನು ತಂದಿದ್ದೀರಿ. ನಿಮಗೆ ಎಷ್ಟು ದೊಡ್ಡ ಅಸಹನೆ ಇದೆ ಅಂದರೆ ವಕ್ಫ್ ಎನ್ನುವ ಹೆಸರನ್ನೇ ಮರೆಮಾಚಬೇಕು ಎನ್ನುವ ಉದ್ದೇಶದಿಂದ ಈ ಕಾಯ್ದೆಗೆ ಉಮೀದ್ ಅಂತ ಹೆಸರಿಟ್ಟಿದೆ. ಉಮೀದ್ ಅಂದ್ರೇನು? ಉತ್ಸಾಹ, ಭರವಸೆ, ನಂಬಿಕೆ. ಇವರ ಭರವಸೆ ಮತ್ತು ನಂಬಿಕೆ ಏನು ಅಂತಂದರೆ ಈ ವಕ್ಫ್ ಕಾಯ್ದೆ ತಿದ್ದುಪಡಿಯ ಮುಖೇನ ಊರುಗಳಲ್ಲಿ ನಿರಂತರವಾದ ಗಲಭೆ ಇರಬೇಕು. ಆಸ್ತಿಯ ಬಗ್ಗೆ, ವಕ್ಫಿನ ಪ್ರಾಪರ್ಟಿಯ ಬಗ್ಗೆ ಸರ್ಕಾರಕ್ಕೂ ಮತ್ತು ವಕ್ಫ್ ಆಸ್ತಿಯ ಸಂಬಂಧ ಏನಾದರೂ ವಿವಾದಗಳಾದರೆ ಆ ವಿವಾದವನ್ನು RSS ಮತ್ತು BJಪಿಯವರು ಸೇರಿ ಅದು ಹಿಂದೂ ಮುಸ್ಲಿಂ ವಿವಾದವಾಗಿ ಪರಿವರ್ತನೆ ಮಾಡಿ ಈ ದೇಶದಲ್ಲಿ ಶಾಶ್ವತವಾಗಿ ಒಡೆದಾಡತಕ್ಕಂಥ ರಾಜಕಾರಣವನ್ನು ಮಾಡಬೇಕೆನ್ನುವ ಬ್ರಿಟಿಷ್ ಸಿದ್ಧಾಂತವನ್ನು ಪ್ರತಿಪಾದಿಸಬಹುದಾದಂಥವರು ತಂದಿರ್ತಕ್ಕಂಥ ಈ ಕಾಯ್ದೆ ಜನವಿರೋಧಿ, ಮನುಷ್ಯ ವಿರೋಧಿ, ಜೀವ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಅನ್ನೋದನ್ನು ನಾವೆಲ್ಲರೂ ಸಹಿತ ಸುಪ್ರೀಂ ಕೋರ್ಟ್ನ ಎಲ್ಲ ಹಿರಿಯ ವಕೀಲರುಗಳು ಪ್ರತಿಪಾದಿಸ್ತಾರೆ. ಅದನ್ನು ನನಗೆ ಈಗಲೂ ಸಹಿತ ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ಮೇಲೆ ನನಗೆ ವಿಶ್ವಾಸವನ್ನು ಹೊಂದಿದೆ. ಆದಷ್ಟು ಬೇಗ ಅತಿ ಮೂರ್ಖರುಗಳು ಸೇರಿ ತಂದಿರತಕ್ಕಂಥ ಕಾಯ್ದೆಯ ಬಗ್ಗೆ ಒಂದು ಸಾಂವಿಧಾನಿಕ ನಿರ್ಣಯವನ್ನು ತಾವು ಕೊಡಬೇಕು. ಆ ರೀತಿ ಕೊಡುವುದರ ಮುಖೇನ ಈ ದೇಶದಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಪರಮೋಚ್ಚವಾದಂಥ ಸ್ಥಾನವನ್ನು ಪಡೆದಿದೆ. ಈ ಸಂವಿಧಾನದ ಎದುರುಗಡೆ ನಾನು ಕುಬ್ಜ, ಇವರು ಕುಬ್ಜ, ನರೇಂದ್ರ ಮೋದಿ ಅವರ ಕುಬ್ಜ, ಅಮಿತ್ ಶಾ ಅವರ ಕುಬ್ಜ, ಸಂವಿಧಾನವೇ ಪರಮ ಶ್ರೇಷ್ಠವಾದದ್ದು ಎನ್ನುವ ಸಂದೇಶವನ್ನು ಕೊಡ್ತಕ್ಕಂಥ ಅವಕಾಶವನ್ನು ಸುಪ್ರೀಂ ಕೋರ್ಟ್ ಕೈ ಚೆಲ್ಲೋದಿಲ್ಲ ಎನ್ನುವ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಅಂತಹ ಒಂದು ವಿಶ್ವಾಸ ನಮಗೆ ಬರಲಿ. ಸ್ನೇಹಿತರೆ, ತುಂಬ ಸತಿ ನಾವೆಲ್ಲರೂ ಮಾತಾಡುವಾಗ ಆತಂಕಕ್ಕೆ, ಉದ್ವೇಗಕ್ಕೆ ಒಳಗಾಗ್ತದೆ. ಆ ರೀತಿ ಯಾವ ಉದ್ವೇಗ ಮತ್ತು ಆತಂಕಗಳು ಇಲ್ಲದೆ ಈ ವಕ್ಫ್ ವಿರೋಧಿ ಚಳುವಳಿ ನಡೀತಾ ಇದೆ, ದೇಶಾದ್ಯಂತ ನಡೀತಾ ಇದೆ. ಅವರು ಒಡೆದಾಡ್ತಾ ಇದ್ದಾರೆ, ನಾವು ಕೂಡಿ ಬಾಳುವ ಮಾತನಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ವಕ್ಫ್ ಕಾಯ್ದೆ ಬಂದ್ಬಿಟ್ಟಿದೆಯಲ್ಲ, ಸಾಗರ BJP ಅಧ್ಯಕ್ಷರಿಗೂ ಈ ಕಾಯ್ದೆ ಬೇಡ, ಸಾಗರ ಶ್ರೀಮಂತ ಬೂತ್ ಅಧ್ಯಕ್ಷರಿಗೂ ಈ ಕಾಯ್ದೆ ಬೇಕಾಗಿಲ್ಲ, ಸಾಗರ ಬಜರಂಗ ಹುಡುಗನಿಗೂ ಇದು ಬೇಕಾಗಿಲ್ಲ. ಅವ್ರಿಗೆ ಕೇಳ್ತಿದ್ದೇನು ಅಂದರೆ ನನ್ನ ಅಕೌಂಟಿಗೆ 15 ಲಕ್ಷ ಹಾಕಿ ಅಂತ ಕೇಳ್ತಾ ಇದ್ದ. ಆ ಯುವಕ ಕೇಳ್ತಾ ಇದ್ದ, ನಮ್ಮ ಊರಲ್ಲಿ ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದ. ಆ ಯುವಕ ಕೇಳ್ತಾ ಇದ್ದ, ಪಕ್ಷ ರಾಜಕಾರಣವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ, ಆದರೂ ಸಹಿತ ನಾವೆಲ್ಲ ಕೂಡಿ ಬಾಳಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಅವರು ಯಾರಿಗೂ ಬೇಕಾಗದ ಕಾಯ್ದೆ, ನಮಗೂ ನಿಮಗಾಗಬೇಕಾಗದ ತಿದ್ದುಪಡಿಯನ್ನು ಈ ಆಳುವ ಸರ್ಕಾರ, ಒಡೆದಾಡುವ ಸರ್ಕಾರದವರು ಈ ಕಾಯ್ದೆಯನ್ನು ಜಾರಿಗೆ ತಂದಿರ್ತಕ್ಕಂಥ ಕಾರಣ ಯಾಕೆ ಅಂತಂದರೆ ಆ ಹುಡುಗರಿಗೆ ಇವರ ಆಳ್ವಿಕೆಯಲ್ಲಿದ್ದಾಗ ಅವರು ಕೇಳ್ತಾ ಇದ್ರು, ಅಣ್ಣ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಯಿತು, ಒಂದು ತಗೋ ಹಿಜಾಬ್. ಆ ಹುಡುಗರು ಕೇಳ್ತಾ ಇದ್ರು, ಸರ್ ಔಷಧಿ ಟ್ರೀಟ್ಮೆಂಟು ಎಲ್ಲ ಕಾಸ್ಟ್ಲಿ ಆಗ್ತಾ ಇದೆ, ನಮ್ಮ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ 5,000 ರೂಪಾಯಿ ಟ್ರೀಟ್ಮೆಂಟ್ ಆಗುತ್ತೆ, ಇದಕ್ಕೇನಾದರೂ ಪರಿಹಾರ ಕೊಡಿ. ತಗೋ ಜಗ್ಗ ಆ ಹುಡುಗರು ಕೇಳ್ತಾ ಇದೆ. ಅದೇನು ಅಂತಂದರೆ ಅವಾಗ ಹಾಕ್ತೀವಿ
5 ವರ್ಷಗಳು ಹಾಕ್ತೀರಿ, 6ನೇ ವರ್ಷಕ್ಕೆ ಹಾಕ್ತೀರಿ, ಹೋಗಲಿ 11ನೇ ವರ್ಷಕ್ಕಾದರೂ ನಮ್ಮ ಅಮ್ಮನ ಅಕೌಂಟಿಗೆ 15 ಲಕ್ಷ ಹಾಕ್ತೀರಿ ಅಂತ ಆ ಹುಡುಗರು ಕಾಯ್ತೇವೆ. ಪರವಾಗಿಲ್ಲ ಏನಾರಿಸಿ ಆ ಹುಡುಗರು ಕೇಳ್ತಾ ಇದ್ದಾರೆ, ನಾವು ನಮ್ಮ ಸಾಗರದ ಊರಿನಲ್ಲಿ ಚೆನ್ನಾಗಿ ಬದುಕಬೇಕಪ್ಪ, ಹಾಗಾಗಿ ಈ ಊರುಗಳಿಗೆ ವಿಶೇಷವಾದ ಅನುದಾನಗಳನ್ನು ಕೊಡಿ, ರೈತ ವಿರೋಧಿ ಕಾಯ್ದೆಗಳನ್ನು ತಿದ್ದುಪಡಿ ತನ್ನಿ, ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಕಾಯ್ದೆಯನ್ನು ತಂದಿದ್ದೀರಿ ವಾಪಸ್ ಪಡೀರಿ, ನಮ್ಮ ಕಾರ್ಮಿಕರು, ನಮ್ಮ ರೈತರು, ನಮ್ಮ ಬಡವರು ಸ್ವಚ್ಛಂದವಾಗಿ ಖುಷಿಯಲ್ಲಿ ದೇಶದಲ್ಲಿ ನನ್ನ ದೇಶ ಅಂತ ಬದುಕಬೇಕು ಅಂತ ಹೇಳ್ತಾ ಇದ್ರು. ಆ ಹೊತ್ತಲ್ಲಿ ಹೋಗ್ತಾ ಇದ್ದೀವಿ. ಆ ಹುಡುಗರಿಗೆ ಅವೆಲ್ಲ ಅರ್ಥ ಆಯಿತು, ಕಟ್ಟಕ್ಕೆ ಕಲಾಕಟ್ಟು ಅರ್ಥ ಆಯಿತು, ಹಿಜಾಬು ಇವೆಲ್ಲ ಅರ್ಥ ಆಗಿಬಿಟ್ಟು ಅದೊಂಥರ ಇತ್ತು. ಈ ಮೊನ್ನೆ ಆ ಹುಡುಗರ ಹತ್ರ ಕೇಳಿದ್ರು, ಏನಪ್ಪ ನಿಮ್ಮ ಬಾಸ್ ಹೋಗ್ತಾ ಇದೆ ತಿದ್ದುಪಡಿ ತಂದು ಕೊಟ್ಟಿದ್ದಾರೆ, ಅದೇನು ಅಂತ. ಹಾಗಂದ್ರೆ ಏನು ಅಂತೀರಿ ಅವನು ನನ್ನನ್ನು ಕೇಳಿದ ಮೇಲೆ ಅವನು ವಿಚಾರ ಹೇಳಿದೆ, ಅದೇನು ಅಂದರೆ ನಾನೆಲ್ಲ ಹೇಳಿದ್ಮೇಲೆ ಕಬ್ರಸ್ತಾನ, ಮಸೀದಿ, ಪ್ರಾರ್ಥನಾ ಮಂದಿರ, ಮದರಸ ಈ ರೀತಿ ಅವರವರ ನಂಬಿಕೆಗಳ ಉಪಾಸನೆಯ ಸ್ಥಳಗಳಿರ್ತಕ್ಕಂಥ ಕಾಯಿದೆ, ಆ ಜಾಗದೊಳಗೆ ನೀನೇನಾದ್ರು ಹೋಗಬೇಕಾ? ಇಲ್ಲ ಅಣ್ಣ, ಅದು ಯಾವುದು ನಮಗೆ ಬೇಕಾಗಿಲ್ಲ. ಅವ್ರ ಜಾಗದಲ್ಲಿ ಅವ್ರ ಪೂಜೆ, ನಮ್ಮ ಶಿವ ದೇವಸ್ಥಾನದಲ್ಲಿ, ನನ್ನ ಚೌಡಮ್ಮನದಲ್ಲಿ, ನನ್ನ ಕೃಷ್ಣ ದೇವಸ್ಥಾನದಲ್ಲಿ ನನ್ನ ಪೂಜೆ, ಅವ್ರ ಜಾಗಕ್ಕೆ ಅವರು, ನಮ್ಮ ಜಾಗಕ್ಕೆ ನಾವು ಅಂತ ಹೇಳಿ ಬಿಜೆಪಿಯ ಕೆಳಹಂತದ ಕಾರ್ಯಕರ್ತರುಗಳು ಮಾತಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ 400 ಜನ ಒಂದು ಕಾಯ್ದೆಯನ್ನು ರೂಪ ಮಾಡಿಕೊಟ್ಟರು. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಹಿರಿಯರು ಹೇಳೋದಿಲ್ಲ ಗೊತ್ತಿಲ್ಲ. ಕಾಯ್ದೆಗಳನ್ನು ರೂಪಿಸಿದ್ದೆಲ್ಲ ಅಂಬಾನಿ ಬಿಲ್ಡಿಂಗ್ ಬಿಟ್ಟಿದ್ದಾರೆ, ಅದರಲ್ಲಿ ಸ್ವಿಮ್ಮಿಂಗ್ ಪೂಲು, ಅದರಲ್ಲಿ ಮಲ್ಲು, ಅದರಲ್ಲಿ ಊಟ, ಅದರಲ್ಲಿ ಹೆಲಿಕಾಪ್ಟರು, ಅದರಲ್ಲಿ ಬಿಜೆಪಿ RSS ಪಾರ್ಟಿ ಎಲ್ಲ ಕೂಡ ಜಾಗ ಇಟ್ಕೊಂಡಿದ್ದಾರೆ. ಇಟ್ಕೊಂಡಿದ್ದು ಹಸಾನೆ, ಗಾಂಧಿ ಮೇಲೂ ಹಸಾನೆ, ಖಾನ್ ಬಗ್ಗೆನೂ ಹಸಾನೆ, ಶಿಶುನಾಳ ಶರೀಫ್ ಬಗ್ಗೆ ಹಸಾನೆ, ಕುವೆಂಪು ಬಗ್ಗೆ ಹಸಾನೆ, ಎಲ್ಲರ ಬಗ್ಗೆನೂ ಹಸಾನೆ ಇದೆ. ಅವರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಸಂವಿಧಾನ ಪೀಠಿಕೆಯನ್ನು ನಾನು ನಿಮಗೆ, ನಾವೆಲ್ಲ ಸಂವಿಧಾನಬದ್ಧವಾಗಿ ಬರ್ತಾ ಇದ್ದೀವಿ, ನಮ್ಮ ಸಂಘಟಕರ ಅಭಿಪ್ರಾಯದಂತೆ ಅದನ್ನು ಹೇಳ್ತೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ನಿಮ್ಮ ಕೈಯನ್ನು ಮುಂದಕ್ಕೆ ಚಾಚಬೇಕು ಅಂತೇಳಿ ಹೇಳ್ತೇನೆ. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್. ಥ್ಯಾಂಕ್ ಯು. ಚಿಕ್ಕಮಗಳೂರು, ಹಾಸನ ಇವನ್ನೆಲ್ಲ ಯೋಚನೆ ಮಾಡ್ಕೊಂಡು ನೋಡಿ, ಈ ಯಾವ ಜಾಗದಲ್ಲಿ ಸಹಿತ ಹಿಂದೂ ಸಮುದಾಯಕ್ಕಾಗಲಿ, ಕ್ರಿಶ್ಚಿಯನ್ ಸಮುದಾಯಕ್ಕಾಗಲಿ, ಮುಸ್ಲಿಂ ಸಮುದಾಯಕ್ಕಾಗಲಿ ವಕ್ಫ್ ಆಸ್ತಿಯ ವಿಚಾರಕ್ಕೆ ಒಂದೇ ಒಂದು ತಗಾದೆ ಮತ್ತು ಗಲಾಟೆ ಇದೆ ಅಂತಕ್ಕಂಥ ಹೊತ್ತಲ್ಲಿ ನಮಗೆ ಈ ಕಾಯ್ದೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಬೇಕು. ಮತ್ತು ಅಲ್ಲೆಲ್ಲೋ ಬೀದರ್ನಲ್ಲಿ ಬೇರೆ ಕಡೆ ವಕ್ಫ್ ಆಸ್ತಿ ಅನ್ನೋ ಜಾಗದಲ್ಲಿ ರೈತರು ಜೋಳ ರಾಗಿ ಬೆಳೀತಾ ಇದ್ದಾರೆ. ಆ ರೈತರು ಬುಡಕ್ಕೆ ಹೋಗಿ ಮುಸ್ಲಿಂ ಸಮುದಾಯದ ಮುಖಂಡರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಸಹಿತ ವಕ್ಫ್ ಆಸ್ತಿಯ ನೆಪದಲ್ಲಿ ನಿಮ್ಮ ಉಳುವ ಭೂಮಿಗೆ, ನಿಮ್ಮ ಅನ್ನ ಕೊಡುವ ಭೂಮಿಗೆ ನಾವು ತೊಂದರೆ ಮಾಡೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಸಮುದಾಯವನ್ನು ಪದೇ ಪದೇ ಶಂಕೆ ಮಾಡ್ತಾ ಇದೆ. ಹಾಗಾಗಿ
ಸೀಮಿತವಾದ ಕಾಲಾವಕಾಶ ಇದೆ. ತುಂಬ ಹಿಡಿಯುಗಳೆಲ್ಲ ಮಾತಾಡೋದು. ಒಂದು ಸ್ಪಷ್ಟವಾದ ನೆನಪಿಟ್ಕೊಳ್ಳೋಣ. ರಗಣ ಇಲ್ಲೂ ಚಾರವಾಡದಲ್ಲಿ ನಾವೆಲ್ಲ ಅವಾಗ ಪ್ರೈಮರಿ ಸ್ಕೂಲಿಗೆ ಹೋಗುವಾಗ ಪದ್ಯ ಹಾಡ್ತಾರೆ. ನೀವು ಹೇಳ್ತಾರೆ ಇದೇ ರೀತಿ ಮಳೆ ಬರ್ತಾ ಇತ್ತು. ಆಗಸ್ಟ್ 15ಕ್ಕೆ ಧ್ವಜ ಹಾರಿಸಿ ಊರಲ್ಲಿ ಪ್ರಭಾತ್ ಬೇರೆ ಹೋಗುವಾಗ ನಾವು ಹೇಳೋದು ಅದೇನು ಅಂದರೆ ನಮ್ಮ ಮೇಷ್ಟ್ರು ಹೇಳ್ಕೊಡ್ತಾರೆ, ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವು ಹಾರುತ್ತಿರಲಿ. ಚಿಕ್ಕವರಾಗಿದ್ದ ನಾವು ಯೋಚನೆ ಮಾಡ್ತಾ ಇದ್ವಿ, ನಮ್ಮ ಪಕ್ಕದಲ್ಲಿ ಅಭಿವೃದ್ಧಿ ಇರ್ತಿದ್ದ, ಅದ್ರ ಹಿಂದ್ಗಡೆ ಮಿನ್ಸಿಂಗ್ ಮ್ಯಾನೇಜರ್ಸ್ ಇರ್ತಿದ್ದ, ನಾವೆಲ್ಲ ಒಟ್ಟಿಗೆ ಹೋಗಿ ಯೋಚನೆ ಮಾಡ್ತಿದ್ವಿ. ಅಂದರೆ ಊರಿಂದು ದನ, ಕೋಣ, ಎಮ್ಮೆ, ಟಿಲ್ಲರು, ಟ್ಯಾಕ್ಟ್ರಿ, ಜೀಪು ಇವೆಲ್ಲ ಎದುರುಗಡೆ ಬರ್ತಿರೋ ಹೊತ್ತಿನಲ್ಲಿ ನಮ್ಮ ಮೇಷ್ಟ್ರು ನಮ್ಮ ಸೇಫ್ಟಿಗಾಗಿ ಹೇಳ್ಕೊಡ್ತಾ ಇದ್ದಾರೆ, ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವು ಹಾರುತ್ತಿರಲಿ. ಆದರೆ ಈ ಸಂದರ್ಭದಲ್ಲಿ ನಮ್ಮನ್ನು ದೇಶ ಕಟ್ಟದ, ದೇಶವನ್ನು ಆಳ್ವಿಕೆ ಮಾಡುತ್ತಿರುವ, ಕಟಕನ ಮನೆಯ ಗಿಳಿಯ ಮಾತುಗಳನ್ನು ಆಡುತ್ತಿರುವ ಬರ್ತಿರ್ತಕ್ಕಂಥ ಹೊತ್ತಿನಲ್ಲಿ ನಾವು ಹೇಳಬೇಕು, ಏನೇ ಬರಲಿ, ಭಯೋತ್ಪಾದನೆ ಬರಲಿ, ಉಗ್ರಗಾಮಿತನ ಬರಲಿ, ಜಾತಿವಾದ ಬರಲಿ, ಕೋಮುವಾದ ಬರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವನ್ನು ಹಾರುತ್ತಿರಲಿ. ನೀವು ಒಡನಾಡುವ ಮಾತನ್ನು ಹೇಳ್ತೇವೆ, ನಾವೆಲ್ಲ ಕೂತು ಒಟ್ಟಾಗಿರುವ ಮಾತುಗಳನ್ನು ಹೇಳ್ತೇವೆ, ಒಟ್ಟಾಗಿರ್ತೇವೆ, ಒಟ್ಟಾಗಿರುವಬೇಕು ಅಂತ ಸಂಕಲ್ಪವನ್ನೇ ನಾವೆಲ್ಲರೂ ಮಾಡ್ತೇವೆ ಅನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಧೈರ್ಯವಾಗಿ ಜನರ ನಡುವೆ ಚರ್ಚೆಯನ್ನು ಮಾಡಬೇಕು. ಹಿಂದೂ